ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನೊಂದಿಗೆ ನನ್ನ ಸಹೋದ್ಯೋಗಿ ರಮ್ಯಾ ಕೂಡ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಬರ್ತಾ ಇದ್ದಂತೆ ಅರೆಸ್ಟ್ ಆಗ್ತಾರಾ ಇಲ್ವಾ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕೊನೆಗೂ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿದ್ದಾಯಿತು. ತಡರಾತ್ರಿ SIT ಅವರನ್ನು ಬಂಧನ ಮಾಡಿದ್ದು ಆಯಿತು, SIT ಕಚೇರಿ ಒಳಗಡೆ ಕರ್ಕೊಂಡು ಹೋಗಿದ್ದು ಆಯಿತು. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಬಂಧನ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಬರೋದಕ್ಕೆ ಕಾಯ್ತಾ ಇದ್ದಂಥ ಇಷ್ಟು ದಿನ SIT ತಂಡ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿದ್ದಾರೆ. ಕಚೇರಿಯಲ್ಲಿದ್ದಾರೆ ಈಗ SIT ಕಚೇರಿಯಲ್ಲಿ ಪ್ರಜ್ವಲ್ ರೇವಣ್ಣ. ರಾತ್ರಿ ಕಳೆದಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಆ ಬಳಿಕ ವಾಪಸ್ ಪುನಃ SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆಯೂ ಕೂಡ ಅವರನ್ನು ಹಾಜರುಪಡಿಸಬಹುದು. ನೋಡಿ, ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ರಿ, ಟರ್ಮಿನಲ್ 2 ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ. CISF ಸಿಬ್ಬಂದಿ ಅಂದರೆ ಭದ್ರತಾ ಸಿಬ್ಬಂದಿ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಟರ್ಮಿನಲ್ 2 ಒಳಗಡೆನೆ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ಬಳಿಕ ದಿಕ್ಕನ್ನು ತಪ್ಪಿಸಿ, ಮಾಧ್ಯಮದವರ ದಿಕ್ಕು ತಪ್ಪಿಸಿ ಹೇಗೋ ಮಾಡಿ ಪ್ರಜ್ವಲ್ ರೇವಣ್ಣನನ್ನು ಏರ್ಪೋರ್ಟ್ನಿಂದ ಕರ್ಕೊಂಡು ಹೊರಡ್ತಾರೆ. ಹೊರಟ ಬಳಿಕ SIT ಕಚೇರಿಗೆ ಕರೆದುಕೊಂಡು ಬರ್ತಾ ಇದ್ದಂತೆ ಅಲ್ಲಿ ಮಾಧ್ಯಮಗಳ ಕ್ಯಾಮರಾಗೆ ಸೆರೆ ಸಿಗುತ್ತೆ ದೃಶ್ಯಾವಳಿ. ಈಗೇ ನೀವು ನೋಡ್ತಾ ಇದ್ರಿ, ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಲ್ಲಿ ಒಬ್ಬರು ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದಂಥ ಫೋಟೋ, ಪ್ರಜ್ವಲ್ ರೇವಣ್ಣ ಅವರ ಫೋಟೋ. ಬಹಳ ದಿನಗಳ ಬಳಿಕ ವಾಪಸ್ ಆದಂಥ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಅಸಲಿ ತನಿಖೆ ಶುರುವಾಗುತ್ತೆ. ಒಂದಷ್ಟು ರೆಡಿ ಮಾಡ್ಕೊಂಡಿದ್ದಾರೆ SIT ತನಿಖಾ ತಂಡ. ಏನೆಲ್ಲ ಪ್ರಶ್ನೆಗಳನ್ನು ಮಾಡಬೇಕು, ತನಿಖೆಯ ಹಾದಿ ಹೇಗಿರಬೇಕು, ತನಿಖೆಯ ಹಾದಿ ಹೇಗೆ ಸಾಗಬೇಕು, ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ನಡೆಯುತ್ತೆ. ವೈದ್ಯಕೀಯ ಪರೀಕ್ಷೆಗೆ 10 ಗಂಟೆ ಕರ್ಕೊಂಡು ಹೋಗ್ತಾರೆ. ಆ ಬಳಿಕ ಪ್ರಿಲಿಮಿನರಿ ಎನ್ಕ್ವೈರಿ ಆಗುತ್ತೆ, ಪ್ರಾಥಮಿಕ ಹಂತದ ವಿಚಾರಣೆ ನಡೆಯುತ್ತೆ. ಆ ಬಳಿಕ 42ನೇ SMM ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂಥ ನ್ಯಾಯಾಲಯ 10 ದಿನಗಳ ಕಾಲ ಪ್ರಜ್ವಲ್ರನ್ನ SIT ಕಸ್ಟಡಿಗೆ ಕೇಳಲಿದ್ದಾರೆ ಅನ್ನುವ ಮಾಹಿತಿ ಇದೆ. ಕಸ್ಟಡಿಗೆ ಪಡೆದುಕೊಂಡು ಆ ಬಳಿಕ ಒಂದಷ್ಟು ನೆಕ್ಸ್ಟ್ ಲೆವೆಲ್ ವಿಚಾರಣೆಗಳನ್ನು ಕೂಡ ನಡೆಸ್ತಾರೆ. ನೆಕ್ಸ್ಟ್ ಲೆವೆಲ್ ಮುಂದಿನ ಹಂತದ ಅಂದರೆ ಇವತ್ತು ಪ್ರಾಥಮಿಕ ಹಂತದ ವಿಚಾರಣೆ ನಡೆಯುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡು ಅದಾದ ಬಳಿಕ ನೆಕ್ಸ್ಟ್ ಲೆವೆಲ್ ಮುಂದಿನ ಹಂತದ ವಿಚಾರಣೆಗಳು, ಸ್ಥಳ ಮಹಾಜರು, ಪಂಚನಾಮೆ ಇದೆಲ್ಲವೂ ಕೂಡ ನಡೆಯುತ್ತೆ. ಇವತ್ತು ಕೂಡ ಮಾಡ್ಬೋದು, ಯಾಕೆಂದರೆ ರಾತ್ರಿ 1 ಗಂಟೆವರೆಗೂ ಕೂಡ ಅವರಿಗೆ ಕಾಲಾವಕಾಶ ಇದೆ SITಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ಹಾಗಾಗಿ ರಿಸ್ಕ್ ತಗೊಳ್ಳಲ್ಲ ಅಂತ ಅಂದ್ಕೋತೀವಿ. ಇವತ್ತು ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಇಮ್ಮಿಡಿಯೇಟ್ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿದೆ. ಅಥವಾ ರಾತ್ರಿ 1 ಗಂಟೆವರೆಗೂ ಕೂಡ ಇಟ್ಕೊಂಡು ವಿಚಾರಣೆ ನಡೆಸಿ 1 ಗಂಟೆಗೆ ಅಥವಾ ರಾತ್ರಿ ಸಂಜೆ ಆದ ಬಳಿಕ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಹಾಜರುಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಯಾವುದನ್ನು ಕೂಡ ಇಲ್ಲಿ ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಇವತ್ತು ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ? ನಾಗೇಂದ್ರ, ಈಗ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ 34 ದಿನದ ಬಳಿಕ
ಬೆಂಗಳೂರಿಗೆ ಆಗಮಿಸಿದ್ರು ನಿನ್ನೆ. ಅವರನ್ನ ಬಂಧಿಸುವಂತ ಕೆಲಸವನ್ನ SIT ಮಾಡಿದ್ದಾರೆ. ಬಂಧಿಸಿ ನೇರವಾಗಿ ಅವರನ್ನ SIT ಕಚೇರಿಗೆ ನಿನ್ನೆ ರಾತ್ರಿ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನಿನ್ನೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರನ್ನ ರೆಸ್ಟ್ಗೆ ಬಿಟ್ಟಿದ್ದಾರೆ. ಯಾವುದೇ ಪ್ರಶ್ನೆಯನ್ನ ಕೂಡ ಮಾಡಿಲ್ಲ. ಅಲ್ಲದೆ ವೈದ್ಯಕೀಯ ಪರೀಕ್ಷೆಗೆ ಕೂಡ ಕರ್ಕೊಂಡು ಹೋಗಿಲ್ಲ. ಇವತ್ತು ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ನೀಡಿದ ನಂತರ 10 ಗಂಟೆಗೆ ಸುಮಾರಿಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬೌರಿಂಗ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಇವರ ಹೆಲ್ತ್ ಚೆಕಪ್ ಅನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡಿಲಿಕ್ಕೆ ಅವರು ಸ್ಟೇಬಲ್ ಇದ್ದಾರಾ ಎನ್ನುವಂತ ಒಂದು ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಲ್ಲದೆ ಅವ್ರದ್ದು ನಾರ್ಮಲ್ ಆಗಿ BP ಶುಗರ್ ಅನ್ನ ಪರೀಕ್ಷೆ ಮಾಡ್ತಾರೆ. ಈ ಹಿಂದೆ ಏನಾದ್ರೂ ಅವರಿಗೆ ಯಾವ್ದಾದ್ರು ಕಾಯಿಲೆ ಇದೆಯಾ ಅನ್ನುವಂತ ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಇವರು ಒಂದ್ ವೇಳೆ ಸ್ಟೇಬಲ್ ಇದ್ದಾರೆ ಎನ್ನುವಂತ ಗೊತ್ತಾದ್ರೆ ನೇರವಾಗಿ ಅವರನ್ನ SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. SIT ಕಚೇರಿಗೆ ಕರ್ಕೊಂಡು ಬಂದು ಅವರ ವಿರುದ್ಧ ದಾಖಲಾಗಿದೆಯಲ್ಲ ಒಟ್ಟು 4 ಕೇಸ್ಗಳು, 1 ಲೈಂಗಿಕ ದೌರ್ಜನ್ಯ ಹಾಗೆ 3 ರೇಪ್ ಕೇಸ್ಗಳ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಪ್ರಾಥಮಿಕವಾಗಿ ವಿಚಾರಣೆ ನಡೆಯುತ್ತೆ. ಇದರಲ್ಲಿ ಮುಖ್ಯವಾಗಿ SIT ತಂಡದ ಮುಖ್ಯಸ್ಥರೇನಿದ್ದಾರೆ ADGP BK ಸಿಂಗ್ ಅವರೇ ಈ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಪ್ರಾಥಮಿಕವಾಗಿ ಎಲ್ಲರಿಗೂ ಕಾಡ್ತಾ ಇರುವಂತ ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಸಾಕಷ್ಟು 34 ದಿನಗಳಿಂದ ನಾಪತ್ತೆಯಾಗಿದ್ರು, ನೀವೆಲ್ಲ ಹೋಗಿದ್ರಿ, ಏನ್ ಮಾಡ್ತಾ ಇದ್ರಿ ಎನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಅಲ್ಲದೆ ಯಾರ ಸಂಪರ್ಕದಲ್ಲಿದ್ರಿ, ಅದಲ್ಲದೆ ಈ ಪ್ರಕರಣದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಈ ಸಂತ್ರಸ್ತ ಮಹಿಳೆಯರಿಗೇನು ಆರೋಪ ಮಾಡ್ತಾ ಇದ್ದಾರಲ್ವಾ, ಅದೆಲ್ಲ ಹೌದಾ, ನಿಮ್ ಗಮನಕ್ಕೆ ಬಂದಿದ್ಯಾ, ಅವ್ರು ನಿಮಗೆ ಗುರ್ತಾ ಇದ್ದಾರಾ, ಆ ಆರೋಪವೆಲ್ಲ ಸತ್ಯನ ಎನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಈ ಪ್ರಾಥಮಿಕ ಪ್ರಶ್ನೆ ಏನೋ ಅವರನ್ನ ತನಿಖೆ ನಡೆಸಿದ ನಂತರ ನೇರವಾಗಿ 42ನೇ ACMM ಜನಪ್ರತಿನಿಧಿಗಳ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ಗೆ ಕರ್ಕೊಂಡು ಹೋಗಿ ಇವರನ್ನ ನಮಗೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ SIT ಮನವಿಯನ್ನ ಕೂಡ ಮಾಡುತ್ತೆ ಜಡ್ಜ್ಗೆ. ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರು 35 ದಿವಸದಿಂದ ಕಾಣೆಯಾಗಿದ್ದಾರೆ. ಅವರಿಗೆ ನಾವು ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಅದಲ್ಲದೆ ಸರ್ಕಾರದಿಂದ ಕೂಡ ಒಂದು ನೋಟಿಸ್ ಜಾರಿಯಾಗಿತ್ತು. ಇವೆಲ್ಲ ಇವರು ಅಂದ್ರೆ ಪ್ರಭಾವವನ್ನ ಬೀರ್ಬೋದು, ಹಾಗಾಗಿ ನಮಗೆ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. 10 ದಿನಗಳ ಕಾಲ ನಡೆಯುವಂತ ಈ ಒಂದು ವಿಚಾರಣೆಯಲ್ಲಿ ಈ ಸಂತ್ರಸ್ತಿಗರಿಗೆ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು, ಸ್ಥಳ ಮಹಾಜರನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷಿಯನ್ನ ಕಲೆಕ್ಟ್ ಮಾಡಿದ್ರು, ಎಲ್ಲ ವಿಚಾರದ ಬಗ್ಗೆ ಸಮಗ್ರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ತನಿಖೆಯನ್ನ ಕೂಡ ಮಾಡಿಸ್ತಾರೆ. ಅದಲ್ಲದೆ ಕೋರ್ಟ್ನ ಇದೊಂದು ಪ್ರಕರಣ ಅಂದ್ರೆ ಹೈ ಪ್ರೊಫೈಲ್ ಪ್ರಕರಣ. ಒಬ್ರು ಸಂಸದ, ಮಾಜಿ ಪ್ರಧಾನಿ ಅವರ ಮಗ, ಅಲ್ಲದೆ ಮಾಜಿ ಸಚಿವರ ಮಗ, ಹೀಗಾಗಿ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಬೇಲ್ ಅರ್ಜಿಯನ್ನ ಹಾಕಬಹುದು, ಅದಕ್ಕೂ ಕೂಡ ಅವಕಾಶ ಕೊಡದಂತೆ SIT ವಾದವನ್ನ ಮಂಡಿಸಿ ಇವರನ್ನ ಕಸ್ಟಡಿಗೆ ಪಡೆಯುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂವತ್ತೈದು ದಿನಗಳ ಬಳಿಕ ಪ್ರಜ್ವಲ್